ಮಹಿರಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಡೈರೆಕ್ಟರ್ ಆಗಿ ಎಂಟ್ರಿ ಕೊಟ್ಟಿದ್ದ ನಟ ಮಹೇಶ್ ಗೌಡ ಅವರು ಈಗ ನಟನಾಗಿ ಅದರ ಜೊತೆಗೆ ಡೈರೆಕ್ಟರ್ ಆಗಿ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಎನ್ನುವಂತಹ ಅದ್ಭುತ ಕಾನ್ಸೆಪ್ಟ್ ನೊಂದಿಗೆ ಬರ್ತಾ ಇದ್ದಾರೆ. ಸೊ ಏನಪ್ಪಾ ಇದು ಹೆಸರು ಕೇಳಿದ ತಕ್ಷಣನೇ ಒಂದು ವಿಭಿನ್ನ ಹಾಗೂ ವಿಶೇಷತೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಸೊ ಆ ವಿಭಿನ್ನ ಮತ್ತು ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಅಂಡ್ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್, ಇಷ್ಟು ದಿನ ನೀವು ಡೈರೆಕ್ಟರ್ ಆಗಿದ್ರಿ, ಈಗ ಡೈರೆಕ್ಟರ್ ಕಮ್ ಆಕ್ಟರ್ ಆಗಿದ್ರ, ಅದಕ್ಕೆ ಕಂಗ್ರಾಚುಲೇಷನ್ಸ್. ಹೇಗಿತ್ತು ನಿಮ್ಮ ತಯಾರಿ ಎಲ್ಲ? ಥ್ಯಾಂಕ್ ಯು ಸೋ ಮಚ್. ತಯಾರಿ ಅನ್ನೋದಕ್ಕಿಂತ ಜವಾಬ್ದಾರಿ ಜಾಸ್ತಿ. ಡೈರೆಕ್ಟರ್, ಆಕ್ಟರ್, ಪ್ರೊಡ್ಯೂಸ್ ಕೂಡ ನಾನೇ ಮಾಡಿರೋದು ಇವಾಗ. ಸೊ ಅದರಿಂದ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇವಾಗ ಮಹಿರಾ ಅಂತಾನು ನೀವು ಇಂಟ್ರಡಕ್ಷನ್ ಕೊಟ್ರಿ, ಥ್ಯಾಂಕ್ ಯು. ಯಾಕಂದ್ರೆ ಮಹಿರಾ ಅನ್ನೋದು ನನ್ನ ಸೇರಿಸಿ ಸಾಕಷ್ಟು ಟೆಕ್ನಿಷಿಯನ್ಸ್ಗೆ ಅನ್ನ ಕೊಟ್ಟಂತ ಸಿನಿಮಾ ಅದು. ಅದ್ರದ್ದು ಒಂದು ಜವಾಬ್ದಾರಿ ಇದೆ. ಯಾಕಂದ್ರೆ ತುಂಬಾ ತುಂಬಾ ಅಪ್ರಿಶಿಯೇಟ್ ಮಾಡಿದಂತ ನೀವು ಮಾಧ್ಯಮದವರು ಇರ್ಬೋದು, ಇಲ್ಲ ಆಡಿಯನ್ಸ್ ಇರ್ಬೋದು, ಇಷ್ಟಪಟ್ಟಂತ ಸಿನಿಮಾ ಇವತ್ತು ಅದರಿಂದ ಗುರುತಿಸ್ತಾರೆ. ಸೊ ಅದು ಕ್ಯಾರಿ ಓವರ್ ಆದಾಗ ನಿಮ್ಗೆ ಇನ್ನೂ ಸ್ವಲ್ಪ ಇನ್ನೊಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದಿದೆ. ಸೊ ಜವಾಬ್ದಾರಿ ಜಾಸ್ತಿ ಇತ್ತು. ತಯಾರಿ ಅನ್ನೋದಕ್ಕಿಂತ ಟೀಮ್ ಹೊಂಚಾಕೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಒಬ್ಬ ಡೈರೆಕ್ಟರ್ ನಾನು ಒಬ್ಬನೇ ಎಲ್ಲ ಮಾಡ್ಬಿಡ್ತೀನಿ ಅಂದ್ರೆ ಅದು ತಪ್ಪು, ಸುಳ್ಳು, ನಾನು ನಂಬಲ್ಲ. ಬಿಕಾಸ್ ಐ ಬಿಲೀವ್ ಇನ್ ಟೀಮ್ ವರ್ಕ್. ಸೊ ನೀವೇ ನೋಡ್ತಾ ಇದ್ದಂಗೆ ಎಂಟೈರ್ ಟೀಮ್ ಆ ಎಫರ್ಟ್ ಹಾಕಿದ್ದಾರೆ. ಅಂಡ್ ಸುಮಾರು 3 ವರ್ಷ ಎಫರ್ಟ್ ಹಾಕಿರೋದು ಇದು ಈ ಸಿನಿಮಾಗೆ. ಸೊ ಅದೇ ನಮ್ಮ ತಯಾರಿ. ಒಂದು ಟೀಮ್ ಕರೆಕ್ಟ್ ಆಗಿ ಸಿಕ್ತು, ಒಂದು ವಿಷನ್ ಕರೆಕ್ಟ್ ಆಗಿದೆ, ಇಂಟೆನ್ಷನ್ ಕರೆಕ್ಟ್ ಆಗಿ ಈ ತರ ಸಿನಿಮಾ ಮಾಡಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಈ ಒಂದು ಕಾನ್ಸೆಪ್ಟ್ ಹೆಂಗ್ ಬಂತು, ಹಾಗೆ ಈ ಟೈಟಲ್ ಏನಕ್ಕೆ ಬಂತು ಅಂತ? ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅನ್ನೋದು ಫಸ್ಟ್ ಟೈಟಲ್ ಅನ್ನೋದಕ್ಕಿಂತ ಮಹಿರಾ ಕೂಡ ನೋಡಿದಾಗ ನನಗೆ ಕತೆಗೆ ಆಧಾರಿತವಾಗಿ ನಾನು ಟೈಟ್ಲ್ ಇಡಬೇಕು ಅಂತ ಆಸೆ ನನಗೆ ಯಾವಾಗ್ಲೂ. ಟೈಟ್ಲ್ ಏನೋ ಒಂದು ಕತೆ ಹೇಳ್ಬೇಕು, ಏನೋ ಒಂದು ಕುತೂಹಲ ಅದ್ರ ಸೃಷ್ಟಿಸ್ಬೇಕು ಅದಕ್ಕೆ. ಬಟ್ ಈ ಕಾನ್ಸೆಪ್ಟ್ ಐಡಿಯಾ ಬಂದಿದ್ದು ಅದಕ್ಕೆ ನಾನ್ ಜವಾಬ್ದಾರಿ ಅಲ್ವೇ ಅಲ್ಲ. ಇದಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಸರೇ ಜವಾಬ್ದಾರಿ. ಅವ್ರನ್ನ ಭೇಟಿ ಮಾಡಕ್ ಹೋದಾಗ ಜೇಮ್ಸ್ ಸೆಟ್ ಅಲ್ಲಿ ಬೇರೆ ಒಂದು ಸಿನಿಮಾದ ವಿಷಯವಾಗಿ ಅವ್ರು ಮಾತಾಡ್ತಾ ಇದ್ದಾಗ ನನ್ನ ಮೈ ಮೇಲೆ ಇದ್ದಂತ ಈ ಬಿಳಿ ಚುಕ್ಕಿಗಳನ್ನ ಅವ್ರು ನೋಡ್ಬಿಟ್ಟು ತುಂಬಾ ಕುತೂಹಲದಿಂದ, ತುಂಬಾ ಪ್ರೀತಿಯಿಂದ ಕೇಳಿದ್ರು, ವೆರಿ ಹಂಬಲ ಕೇಳಿದ್ರು. ನನಗೆ ಎಲ್ಲಿ ಅಫೆಂಡ್ ಆಗ್ಬಿಡ್ತೀನಿ, ಬೇಜಾರಾಗ್ಬಿಡ್ತೀನಿ ಅಂತ. ಸರ್ ನಾನು ಹೇಳಿದೆ, ಸರ್ ಇದು ಹಿಂಗೆ ಅಂತ. ಅವಾಗ ಬಾಡಿ ಟ್ರಾನ್ಸ್ಫಾರ್ಮ್ ಎಲ್ಲ ಮಾಡಿದ್ದೆ, ನಾನು ಫಿಟ್ ಆಗಿದ್ದೆ ಇನ್ನೂ ಸಕ್ಕತ್ತಾಗಿ. ಸೊ ಹಿ ಗಾಟ್ ಸೋ ಎಕ್ಸೈಟೆಡ್. ಅವ್ರು ಎಷ್ಟು ಮುಂದಕ್ಕೆ ಯೋಚನೆ ಮಾಡ್ಬಿಟ್ರು ಅಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು 10-15 ವರ್ಷ ಮುಂದೆ ಯೋಚನೆ ಮಾಡಿದ್ದಾರೆ ಅವರು ಆಲ್ರೆಡಿ. ಇದು ನಿಜ. ಅವ್ರಿಗೆ ಟಕ್ ಅಂತ ಇಲ್ಲ, ಈ ತರ ಸಿನಿಮಾ ಬರಬೇಕು ಕನ್ನಡದಲ್ಲಿ, ಐ ವಿಲ್ ಬ್ಯಾಕ್ ಯು ಅಪ್, ನೀವು ಮಾಡಿ. ನಾನು ಐ ವಾಸ್ ಇನ್ ಪ್ರಿಪೇರ್ಡ್. ನಾನು ಅವ್ರಿಗೂ ತುಂಬಾ ಪ್ರೀತಿಯಿಂದ ಹೇಳಿದೆ, ಸರ್ ನಿಮ್ ಸಿನಿಮಾ ಮಾಡಕ್ಕೆ 2 ವರ್ಷ 3 ವರ್ಷ ಬೇಕಾಗುತ್ತೆ ಸರ್, ಇಟ್ಸ್ ಎ ಮ್ಯಾಸಿವ್ ಸಿನಿಮಾ, ನನ್ನ ಕತೆ ಒಪ್ಕೊಬಿಡಿ ಸಾಕು, ಇನ್ನೊಂದು ಯಾಕೆ. ಇಲ್ಲ ಮಾಡೋಣ, ನಾನು ಜೇಮ್ಸ್ ಇನ್ನೊಂದು 5 ಸಿನಿಮಾ ಮಾಡ್ತಾ ಇದ್ದೀನಿ, 2 years ಆಗುತ್ತೆ ನನಗೂ ಡೇಟ್ಸ್ ಕೊಡಕ್ಕೆ, ಬಟ್ ಕಣ್ಬಿಡೋಷ್ಟು ಹೊರಟೋಗುತ್ತೆ, ನೀವು ಇದು ಮಾಡಿ ಅಂತ ಇನ್ಸಿಸ್ಟ್ ಮಾಡಿದಾಗ ಯೋಚನೆ ಮಾಡ್ತೀನಿ ಅಂತ ಹೊರಗೆ ಬಂದು, ಆಮೇಲೆ ಎರಡನೇದು ನಾನು ಇದ್ರಲ್ಲಿ ಆಕ್ಟ್ ಮಾಡೋದು ನನಗೆ ಖಂಡಿತವಾಗ್ಲೂ ನನಗೆ ಯೋಚನೆ ಇರಲಿಲ್ಲ, ಇಷ್ಟ ಇಲ್ಲ ಅಂತಲೇ ಯೋಚನೆ ಇರಲಿಲ್ಲ. ನಾನು ಒಬ್ಬ ಥಿಯೇಟರ್ ಗ್ರೂಪ್ ಇಂದ ಯಾರು ಹಾಕೊಳ್ಳೋಣ ಅನ್ಕೊಂಡಿದ್ದೆ. ಆವಾಗ ಸರ್ ಒಂದು ಮಾತು ಹೇಳಿದ್ರು, ಅದು ಕಿವಿನಲ್ಲಿ ಇನ್ನೂ ಇವಾಗಲೇ ಇದೆ. ಯಾಕಂದ್ರೆ ಯಾರೋ ಒಬ್ರು ಈ ತರ ಪಾತ್ರಗಳನ್ನ ಮೇಕಪ್ ಹಾಕೊಂಡು ಮಾಡಿದ್ರೆ ಜನಕ್ಕೆ ಕನೆಕ್ಟ್ ಆಗಲ್ಲ. ಅದ್ಭುತ ನಟ ಇರ್ಬೋದು, ಅವನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋದು, ನಾನೇ ಮಾಡೋದು ಮಹೇಶ್, ಬಟ್ ಅದು ಕನೆಕ್ಟ್ ಆಗಲ್ಲ, ಸೂಟ್ ಆಗಲ್ಲ. ಮತ್ತೆ ಇದಕ್ಕೆ ಯಾರು ಬಿಗ್ ಸ್ಟಾರ್ ಸೂಟ್ ಆಗಲ್ಲ ಮಹೇಶ್, ಇದು ಹೊಸ ಫೇಸೇ ಬೇಕು, ಅದು ಕತೆ, ಅದಕ್ಕೆ ನೀವ್ ಆಕ್ಟ್ ಮಾಡಿ. ನಾನು ಆಲ್ಮೋಸ್ಟ್ ಬೆವ್ತೋದೆ ನಾನು. ಸರ್ ಇದೇ ಮಾಡಕ್ಕಾಗ್ತಿಲ್ಲ, ಎರಡಂಗೆ ಒಂದು 5 ದಿನ ಆದ್ಮೇಲೆ ಕನ್ಫರ್ಮೇಶನ್ ಕೊಟ್ಟು ಅಲ್ಲಿಂದ ಹುಟ್ಟಂತ ಐಡಿಯಾ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಅಂದ್ರೆ ಈಗ ಸಾಮಾನ್ಯವಾಗಿ ಏನಂತಂದಾಗ ಈ ತರ ನಿಮ್ಮ ಒಂದು ಏನಿದೆ ಸ್ಕಿನ್, ಆ ಒಂದು ಸ್ಕಿನ್ ಅನ್ನ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಜನ ಸಡ್ಡೆ ಮಾಡುವಂತದ್ದು ಈ ತರ ಎಲ್ಲ ಆಗುತ್ತೆ. ಅದನ್ನೆಲ್ಲಾ ಅವಮಾನಗಳನ್ನ ದಾಟ್ಕೊಂಡ್ ಬಂದು ಇವತ್ತೊಬ್ಬ ಡೈರೆಕ್ಟರ್ ಆಗಿ ಅದ್ರ ಜೊತೆಗೆ ನಟನಾಗಿ ಇದೀರಾ ಅಂತಂದ್ರೆ ಅಲ್ಲೇ ಗೊತ್ತಾಗ್ತಿದೆ ನಿಮ್ಮ ಪರಿಶ್ರಮ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಏನೆಲ್ಲ ಅಡೆತಡೆಗಳಾಯ್ತು ಈ ಒಂದು ಜರ್ನಿಯಲ್ಲಿ ಅಂತ? ಅಡೆತಡೆಗಳು ಅನ್ನೋದು ವೈಯಕ್ತಿಕವಾಗಿ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಚಿಕ್ಕ ವಯಸ್ಸಿಂದನೇ ಆಗ್ತಾ ಬರ್ತಾ ಇರುತ್ತೆ. ಆ ಅಡಚಣೆಗಳು, ಆ ತಡೆಗಳೇನಿರುತ್ತೆ ಅದು ನಾವು ಎಷ್ಟು ಚೆನ್ನಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊ ಬರ್ತೀವಿ. ಅದೊಂದಕ್ಕಾಗುತ್ತೆ ಅಂದ್ರೆ ಸಿನಿಮಾಗ ಒಂಥರ ಬೇರೆ ತರ ಅಡಚಣೆಗಳಾಗ್ತವೆ. ಇವಾಗ ಪುನೀತ್ ಸರ್ ಇಲ್ಲ ನಮ್ಗೆ, ಇವಾಗ ನಾನೇ ಮಾಡ್ಬೇಕು, ಮಾಡ್ಲಾ ಬೇಡವಾ, ನಿಲ್ಲ ಬೇಡವಾ, ಬಿಟ್ಕೊಡ್ಲಾ ಬೇಡವಾ, ಈ ಒಂದು ಪ್ರಶ್ನೆಗಳಿರ್ತವೆ. ಅವಾಗ ಯಾಕೆ ಮಾಡಬಾರ್ದು. ಆಮೇಲೆ ಅವ್ರು ಹೇಳಿದಂತ 2 ಮಾತುಗಳು ಫಸ್ಟ್ ಟೈಮ್ ಕನ್ನಡದಲ್ಲಿ ಬರ್ತಾ ಇದೆ. ಅಂಡ್ ಫಸ್ಟ್ ಟೈಮ್ ಒಬ್ಬ ವಿಟಿಲಿಗೂ ಆಕ್ಟರ್ ಆಗಿ ಮಾಡ್ತಾ ಇದ್ದೀರಾ. ಎಲ್ಲರೂ 6 ಪ್ಯಾಕ್ 6 ಫೀಟ್ ಗ್ಲಾಮ್ ಅನ್ನೋದಿದೆ, ಬಟ್ ಇಂಡಸ್ಟ್ರಿ ಅನ್ನೋದು ಟ್ಯಾಲೆಂಟ್ ಫ್ಯಾಮ್, ಆಯ್ತಾ. ಸೊ ಅವ್ರು ಏನಕ್ಕೆ ನನಗೆ ಹೇಳಿದ್ರು ಆತರ, ನನಗೆ ಯಾಕೆ ಬಂತು ಈ ಬುಟ್ಟಿಗೆ ಸಿನಿಮಾ, ಯಾಕೆ ಆ ಯೂನಿವರ್ಸ್ ನನ್ನ ಇಲ್ಲಿ ಕರ್ಕೊ ಬಂತು, ಇದೆಲ್ಲ ಪ್ರಶ್ನೆ ನನಗೆ ಕಾಡ್ತಾ ಇತ್ತು. ಎಲ್ಲ ಪ್ರಶ್ನೆ ನನಗೆ ಕಾಡ್ತಾ ಇದ್ದಾಗ ಇದನ್ನ ಬಿಟ್ಕೊಡ್ಬಾರ್ದು ಅಂತ ಒಂದು ಹಠ ಹುಟ್ಟು ನನಗೆ. ಈ ಹಠ, ಈ ಬಿಟ್ಕೊಡೋದು, ಮತ್ತೆ ಎಲ್ಲಿಂದ ದುಡ್ಡು ತರೋಣ, ಹೆಂಗಿಂದ ಪ್ರೊಡ್ಯೂಸ್ ಮಾಡೋಣ, ಮತ್ತೆ ಟೆಕ್ನಿಷಿಯನ್ಸ್ ನನ್ನ ನಂಬಿದ್ದಾರೆ, ಆರ್ಟಿಸ್ಟ್ಗಳು ನನ್ನ ನಂಬಿದ್ದಾರೆ. ಮಹೇಶ್ ಸರ್ ಖಂಡಿತ ಒಂದು ಒಳ್ಳೆ ಕಾಂಟೆಂಟ್ ಕೊಡ್ತಾರೆ. ಅಂಡ್ ಥ್ಯಾಂಕ್ಸ್ ಟು ಮಹಿರಾ ಅಗೇನ್. ಮತ್ತೆ ಸೊ ಈ ಜರ್ನಿನೇ ನಮಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ನಮಗೆ ಮಾನಸಿಕವಾಗಿ ಏನು ಒತ್ತಡಕ್ಕೆ ಬೀಳ್ತೀವಿ ನಾವು, ಅದು ಮಾತ್ರ
ಹೇಳಕ್ಕಾಗಲ್ಲ. ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿ ಬೆಳಗ್ಗೆ ರಾತ್ರಿ ನಮಗೆ ಇದು ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ಒಂದು ಯೋಚನೆಗಳೇನು ಹುಟ್ಟುತ್ತಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಅದು ಮಾತ್ರ ನನಗೆ ತಂಡದ ಕಡೆಯಿಂದ ಬೇರೆ ಕಡೆಯಿಂದ ಸಿನಿಮಾ ಮಾಡೋದು ನನಗೆ ಯಾವತ್ತೂ ಅಡಚಣೆಗಳು ಅನ್ಸಲ್ಲ. ಬಿಕಾಸ್ ನನಗೆ ಒಳ್ಳೆ ಟೀಮ್ ಇದೆ, ನನಗೆ ಏನ್ ಮಾಡ್ಬೇಕು ಅಂತ ವಿಷನ್ ಕ್ಲಿಯರ್ ಇದೆ, ನಾವು ಮಾಡ್ತೀವಿ. ಬಟ್ ಸುತ್ತ ಸರೌಂಡಿಂಗ್ ಅಲ್ಲಿ ಬರುತ್ತಲ್ಲ ಅಡಚಣೆಗಳು, ಅದು ಸಿನಿಮಾಗೆ ರಿಲೇಟೆಡೇ ಅಲ್ಲ. ಸೊ ಅದನ್ನ ಹೆಂಗ್ ಫೈಟ್ ಮಾಡಿದ್ವಿ ಗೊತ್ತಿಲ್ಲ. ಫೈಟ್ ಮಾಡ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದಿದ್ವಿ. ಅಫ್ಕೋರ್ಸ್ ನೀವು ಹೇಳಿದಾಗ ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ ಅಪ್ಪು ಅವರ ಆಶೀರ್ವಾದ ಇದೆ ಅಂತ ಹೇಳ್ಬಿಟ್ಟು. ಅದರೊಟ್ಟಿಗೆ ಶ್ರೀಮುರಳಿ ಅವರ ಸಪೋರ್ಟ್ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಕೊಡ್ತಿದೆ ಇವತ್ತು ನಿಮ್ಗೆ ಅಂತ. ತುಂಬಾ ಖುಷಿ ಕೊಡ್ತಿದೆ ನೋಡಿ. ಅದೇ ಹೇಳ್ತಾ ಇಲ್ವಾ, ಯಾವ್ದೋ ಪವರ್ ಕಾಯ್ತಾ ಇದೆ, ಯಾವ್ದೋ ರೋರಿಂಗ್ ಕಾಯ್ತಾ ಇದೆ, ಹಂಗೆ ಹೇಳಕ್ ಇಷ್ಟಪಡೋದು ನಾನು. ಅವ್ರನ್ನೂ ಪಾಪ ಯಾವ್ದೋ ಪ್ರೀತಿಯಿಂದ ಯಾವ್ದೋ ಅವ್ರು ನೋಡಿ, ಶ್ರೀಮುರಳಿ ಅವರಿಗೆ ಈಸ್ ಎ ಸೂಪರ್ ಸ್ಟಾರ್. ಏನ್ ಅಂದ್ಬಿಡ್ತೀವಿ ಯೂಶಲಿ, ಒಬ್ಬ ಸೂಪರ್ ಸ್ಟಾರ್ ಸಪೋರ್ಟ್ ಮಾಡಿದ್ರು, ಸೂಪರ್ ಸ್ಟಾರ್ ಸಪೋರ್ಟ್. ನೋ, ಈಸ್ ಎ ವಿಷನಿಯರ್. ಅವ್ರು ಕನ್ನಡ ಇಂಡಸ್ಟ್ರಿನ ಮುಂದಕ್ಕೆ ನೋಡ್ತಾ ಇದಾರೆ, ಕೇವಲ ಸೂಪರ್ ಸ್ಟಾರ್ ಆಗಿ ನೋಡ್ತಿಲ್ಲ ಅವರು. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅವರು ಎಷ್ಟು ಪ್ರೊಫೆಷನಲ್ ಆಗಿ ನಮ್ಮನ್ನ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ ಬಗ್ಗೆ ಆಲ್ರೆಡಿ ರಿಸರ್ಚ್ ಮಾಡ್ಕೊಂಡು ಕೂತಿದ್ರು ಅವರು. ನಾನು ಹೋಗಿದೆ, ತಪ್ಕೊಂಡಿದೆ, ವಾಟ್ ಎ ಡೇರಿಂಗ್ ಐಡಿಯಾ ಮ್ಯಾನ್ ಅಂತ. ಅಂದ್ರೆ ಈ ನ್ಯೂ ಆಲ್ರೆಡಿ ನಮ್ಮ ಬಗ್ಗೆ ಆಲ್ರೆಡಿ ಗೊತ್ತಿತ್ತು ಅವ್ರಿಗೆ. ದಟ್ ಈಸ್ ವಾಟ್ ಇಟ್ ಇಸ್ ರಿಕ್ವೈರ್ಡ್ ಇಂಡಸ್ಟ್ರಿನಲ್ಲಿ. ನಾನು ಬಿಗ್ ಸ್ಟಾರ್ ಬರ್ತೀವಿ, ಎಷ್ಟೊಂದ್ ಜನ ಬರ್ತಾರೆ, ಆಡಿಯೋ ಲಾಂಚ್, ಟ್ರೈಲರ್ ಲಾಂಚ್ ಮಾಡ್ತಾರೆ, ಅದು ಸಾಲ್ದು ಅದು ಹೇಳ್ತಾ ಇರೋದು. ಸೊ ಇವಾಗ ಇವ್ರು ನಾವು ಕೂತಾಗ ಮಾಡಿದಾಗ ನಾನು ಏನ್ ಮಾಡಬಲ್ಲೆ ಮುಂದಕ್ಕೆ ಅನ್ನೋದು ಅವ್ರು ಯೋಚನೆ ಮಾಡಿದ್ರಲ್ಲ. ನಾವು ಸುಮ್ಮನೆ ಕೇಳಿದೆ, ನೋಡಿ ಸರ್, ನನಗೆ ಇವಾಗ ಸಿನಿಮಾ ಚೆನ್ನಾಗಿ ಮಾಡಿದೀವಿ, ನಂಗೆ ಬ್ರ್ಯಾಂಡ್ ಬೇಕು, ಜನ ಬರ್ಬೇಕು ಅಂದ್ರೆ ಒಂದು ಮುಖ ಬೇಕು, ಒಂದು ಶಕ್ತಿ ಬೇಕು ನಮ್ಗೆ ಅಂದಾಗ ಐ ವಿಲ್ ಡೂ ಇಟ್ ಅಂತ ಹೇಳಿದ್ರು. ಸೊ ಆ ಯೋಚನೆ ಇವಾಗ ನಾಳೆ ನಾನ್ ಬಿಗ್ ಸ್ಟಾರ್ ಅದೇ ಅಂತ ಇಟ್ಕೊಳ್ಳಿ, ನಾನು ಅದನ್ನ ಮರಿಬಾರ್ದು ಕೂಡ. ಅದನ್ನೇ ಅವ್ರು ಅಂದಿದ್ದು. ನಮ್ ನೆಪೋಟಿಸಮ್ ಅಂತೀರಾ, ಇನ್ನೊಂದ್ ಅಂತೀರಾ, ನಾನ್ ಪಟ್ಟಿದ ಕಷ್ಟ ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ಅವ್ರು ಅಂದ್ರು. ಸೊ ಅವ್ರ ಜರ್ನಿ ಈಸಿ ಇಲ್ಲ. ಇವತ್ತು ಅವ್ರು ರೋರಿಂಗ್ ಸ್ಟಾರ್ ಆಗಿರಕ್ಕೆ ಎಷ್ಟೊಂದ್ಸಲಿ ಅವ್ರು ರೋರಿಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಟು ಹಿಮ್ ಅಷ್ಟೇ ಹೇಳಕ್ ಇಷ್ಟಪಡೋದು. ಮುಂದಕ್ಕೆ ಏನಾಗುತ್ತೆ ನನಗೂ ಗೊತ್ತಿಲ್ಲ. ಅಂಡ್ ಐ ಆಮ್ ನಾಟ್ ವರಿಡ್ ಅಬೌಟ್ ರಿಸಲ್ಟ್. ಇವತ್ತು ನಮ್ಮ ಪ್ರಯತ್ನನ, ನಮ್ಮ ತಂಡದ ಪ್ರಯತ್ನನ, ಈ ಕಾನ್ಸೆಪ್ಟ್ ನ ಅವರು ನಂಬಿ, ಈ ಶ್ರಮನ ಅವರು ನಂಬಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂದ್ರೆ ನಾವು ಆಲ್ರೆಡಿ ಗೆದ್ವಿ. ನಮಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅವ್ರ ಬಗ್ಗೆ. ಅಂಡ್ ಇನ್ನೊಂದು ವಿಶೇಷ ಏನಂತಂದ್ರೆ, ನೀವು ಡಾಕ್ಟರ್ ಅಂಜನಪ್ಪ ಅವ್ರನ್ನ ಕರೆಸಿರುವಂತದ್ದು ಕೂಡ. ಅದು ಕೂಡ ಯಾಕಂತಂದ್ರೆ ಅವರು ಹೆಲ್ತ್ ರಿಲೇಟೆಡ್ ಎಲ್ಲಾ ತರದ ಒಂದು ಟಿಪ್ಸ್ ಆಗಿರಬಹುದು, ಅಥವಾ ಅವ್ರಿಗೆ ಗೊತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ ಆಗಿರ್ಬೋದು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಂಜನಪ್ಪ ಅವರು ಬಂದ್ಬಿಟ್ಟು ನಿಮ್ಮ ಒಂದು ಸಿನಿಮಾಗೆ ಲೈಕ್ ಸಪೋರ್ಟ್ ಕೊಟ್ಟಿರುವಂತದ್ದು ಎಷ್ಟು ಖುಷಿ ಕೊಡ್ತು. ತುಂಬಾ ಖುಷಿ ಕೊಡುತ್ತೆ. ನಾನು ಫಸ್ಟ್ ಅಂಜನಪ್ಪ ಅವ್ರ ಬಗ್ಗೆ ನನಗೆ ಅರಿವಿರ್ಲಿಲ್ಲ. ಅವ್ರು ಯಾರು ಅಂತ ಗೊತ್ತಿತ್ತು, ಯೂಟ್ಯೂಬ್ ಅಲ್ಲಿ ಅವರು ಎಷ್ಟೊಂದು ಕಾಂಟೆಂಟ್ ಮಾಡ್ತಾರೆ ಅಂತ, ವಿಟಿಲಿಗೋ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂಗೆ ನಾನು ಸಿನಿಮಾ ಮುಗಿದು ಬೇರೆಯವ್ರ ಹತ್ರ ಮಾತಾಡಿ, ಯಾರನ್ನ ಕೇಳಿ ಅಂಜನಪ್ಪ ಗೊತ್ತಿದ್ದಾರೆ, ಯಾರನ್ನ ಕೇಳಿ ಅಂಜನಪ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ಕಮಿಷನರ್ಸ್ಗಳಿಗೆ, IT ಕಮಿಷನರ್ಸ್ ಎಲ್ಲರಿಗೂ ಗೊತ್ತಿದ್ದಾರೆ. ಯಾರು ಅಂತ ಕುತೂಹಲದಲ್ಲಿ ನಾನು ನೋಡಿದಾಗ, ಎಸ್ ಜನ ರಾಷ್ಟ್ರ ಪ್ರಶಸ್ತಿ ವಿಜೇತರು ಅವರು. 35,000 ಆಪರೇಷನ್ಸ್ ಮಾಡಿದ್ದಾರೆ. ಅವ್ರು ಹೇಳಿದ್ರಲ್ಲ, ಒಂದೇ ರಾತ್ರಿನಲ್ಲಿ 10 ಜನದಿಂದ ಬುಲೆಟ್ಗಳು ತೆಗೆದಿದ್ದಾರೆ ಅವರು. ಆ ತರ ಸರ್ಜರಿ ಮಾಡಿದ್ರು. ಅಂಡ್ ಇಸ್ ವಾಟ್ ಎ ಅಚೀವರ್. ಸೊ ನಾನು ಅವ್ರ ಹತ್ರ ಹೆಂಗಾರು ಮಾಡಿ ಕುತೂಹಲದಿಂದ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಒಂದ್ಸರಿ ನಮ್ದೇ ಒಂದು ಪ್ರೋಮೋ ಇದಕ್ಕೆ ಅವ್ರನ್ನ ಕರೆಸಿ ಕೂತ್ ಮಾತಾಡಿದಾಗ, ಅವ್ರ ವಯಸ್ಸು ಇಲ್ಲ ನಮ್ಮ ವಯಸ್ಸು ಅದನ್ನ ನೋಡಿದೆ. ಅವ್ರ ಅನುಭವ ನೋಡಿ, ಅವರು 60s 70s ಅಲ್ಲಿ ಈ ಒಂದು ವಿಟಿಲಿಗೋನ ಅನುಭವಿಸಿರ್ತಾರೆ. ಅವ್ರ ಟೀನೇಜ್ ಅವ್ರ ಇದ್ರಲ್ಲಿ, ಇವಾಗ ಅವ್ರು 70, ನಾವು 80s 90s ಅಲ್ಲಿ ನಾವು ಅನುಭವಿಸಿರ್ತೀವಿ. ಆ 3 ಜನರೇಷನ್, ಆ 3 ಡೆಕೆಡ್ ಏನಿದೆ, ಆ 3 ಡೆಕೆಡ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ಏನು ಡಿಫ್ರೆನ್ಸ್ ಇಲ್ಲ. ಮತ್ತೆ ನಾವು ಸಮಾಜದಲ್ಲಿ ಹೆಂಗ್ ಮುಂದೆ ಬೆಳಿತಿದೀವ, ಅಲ್ಲೇ ಇದೀವ, ಅಕ್ಸೆಪ್ಟೆನ್ಸ್ ಹೆಂಗ್ ಬಂದಿದೆ ಅನ್ನೋದು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು ಅವರು. ಇವತ್ತು ಟೈಮ್ ಮಾಡ್ಕೊಂಡು ಅವ್ರು ಆಕ್ಚುಲಿ ಎಲ್ಲೂ ಹೋಗಲ್ಲ, ಸಿನಿಮಾ ಫಂಕ್ಷನ್ಗೆ ಹೋಗಲ್ಲ. ಅವ್ರು ಪುನೀತ್ ಸರ್, ಅಶ್ವಿನಿ ಮೇಡಮ್ ಎಲ್ಲ ಬಹಳ ಕ್ಲೋಸ್ ಅವ್ರಿಗೆ. ನನಗೂ ಗೊತ್ತಿರ್ಲಿಲ್ಲ, ಅವ್ರು ಹೇಳಿದ್ರು. ಆಮೇಲೆ ರಿಯಲೈಸ್ ಆಯ್ತು, ಡೆಫಿನೆಟ್ಲಿ ಕ್ಲೋಸ್ ಇದ್ದೇ ಇರ್ತಾರೆ. ಬಟ್ ಅವ್ರು ಈ ಫಂಕ್ಷನ್ಗೆ ಬಂದು ನನಗ್ ಮರ್ಯಾದೆ ಕೊಟ್ಟು ಅವ್ರು ಬಂದಿದ್ದು ನಂಗೆ ಬಹಳ ಖುಷಿ ಆಯ್ತು. 2 ಮಾತುಗಳು ಅವ್ರು ಎಷ್ಟು ಚೆನ್ನಾಗಿ ಹೇಳಿ ನಗ್ಸಿ ಹೋಗಿದ್ದು ತುಂಬಾ ಖುಷಿ ಆಯ್ತು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ಹಾಡುಗಳಾಗಿರ್ಬೋದು, ಅದ್ರ ಜೊತೆಗೆ ಟ್ರೈಲರ್ ಆಗಿರ್ಬೋದು, ಟೀಸರ್ ಕೂಡ ಆಗಿರ್ಬೋದು, ಸಾಕಷ್ಟು ಮೆಚ್ಚುಗೆ ಪಡ್ಕೊಳ್ತಾ ಇದೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ. ಸೊ ಇದು ಥಿಯೇಟರ್ಗೆ ಇನ್ನೇನು 24ಕ್ಕೆ ಬರ್ತಾ ಇದೆ ಕೂಡ. ಸೊ ಏನ್ ಹೇಳ್ತೀರಾ ಕನ್ನಡಿಗರಿಗೆಲ್ಲ ಅಂತ? ಇದೇ ಅಕ್ಟೋಬರ್ 24ನೇ ತಾರೀಕು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಶ್ರಮ ಪಡ್ತಾರೆ. ಸಿನಿಮಾ ಚೆನ್ನಾಗಿರ್ಬೇಕು ಅಂತ ಯಾರು ಶ್ರಮ ಪಡಲ್ಲ. ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಾನೆ ಕೆಲವೊಂದು ಗೆಲ್ತವೆ, ಕೆಲವೊಂದು ಗೆಲ್ಲಲ್ಲ. ಇವಾಗ ನಾವು ಸಿನಿಮಾ ಹೊರಗಡೆ ಗೆಲ್ತಾ ಬರ್ತಾ ಇದ್ವಿ. ಪುನೀತ್ ಸರ್ ಇರ್ಬೋದು, ರೋರಿಂಗ್ ಸ್ಟಾರ್ ಮುರಳಿ ಅವ್ರು ಇರ್ಬೋದು, ತಂಡದವ್ರು ಇರ್ಬೋದು, ಮಾಧ್ಯಮ ಮಿತ್ರರು ಇರ್ಬೋದು. ಗೊತ್ತಾಗ್ಬಿಡುತ್ತೆ, ಮಾಧ್ಯಮ ಮಿತ್ರರು ಬರೀ ಸಿನಿಮಾಗೋಸ್ಕರ ಅವ್ರು ಪ್ರಮೋಟ್ ಮಾಡ್ತಾ ಇದಾರ, ಇಲ್ಲ ಮನಸ್ಸಿಂದ ಒಂದು ಕಾಂಟೆಂಟ್ಗೋಸ್ಕರ ಪ್ರಮೋಟ್ ಮಾಡ, ಆ ಫೀಲ್ ನನಗೆ ಗೊತ್ತಾಗ್ತಿದೆ. ಸೊ ಆಡಿಯನ್ಸ್ ಹೇಳೋದೇನಂದ್ರೆ, ನೀವು ಕಾಂಟೆಂಟ್ ಕೇಳ್ತಾ ಇದ್ರಿ, ಅದಿದೆ.
ಕಂಟೆಂಟ್ ಕೇಳ್ತಾ ಇದ್ರಿ ಇದೆ, ಕತೆ ಕೇಳ್ತಾ ಇದ್ರಿ ಇದೆ, ನಟನೆ ಕೇಳ್ತಾ ಇದ್ರಿ ಇದೆ, ಡಿಫ್ರೆಂಟ್ ಕಾನ್ಸೆಪ್ಟ್ ಕನ್ನಡದಲ್ಲಿ ಕೇಳ್ತಾ ಇದ್ರಿ ಅದು ಇದೆ, ಅಂಡ್ ನಟರು ಕೇಳ್ತಾ ಇದ್ರಿ ಅವರು ಇದ್ದಾರೆ. ಒಂದು ಬಿಗ್ ಸ್ಟಾರ್ ಇಲ್ಲ, ನನ್ನನ್ನು ಬಿಗ್ ಸ್ಟಾರ್ ಮಾಡಿ ಅಷ್ಟೇ ಕೇಳೋದು. ಆದ್ರೆ ಹೆಂಗ್ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಜೈಕಾರ ಹೊರಗಡೆ ಅಲ್ಲ, ಥಿಯೇಟರ್ ಒಳಗಡೆ ಹಾಕಿ. ಮತ್ತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಇಷ್ಟು ವರ್ಷಗಳಲ್ಲಿ ನೀವು ಮಿಸ್ ಮಾಡ್ಕೊಂಡಿರೋ ಓಲ್ಡ್ ಸ್ಟೈಲ್ ಒಂದು ಪ್ಯೂರ್ ಇನ್ನೋಸೆನ್ಸ್ ಇರೋ ಲವ್ ಸ್ಟೋರಿ ನಿಮ್ ಮುಂದೆ ಬರ್ತಾ ಇದೆ. ಪ್ರತಿಯೊಂದು ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಲಿರಿಕ್ಸ್ ಅರ್ಥಗರ್ಭವಾಗಿದೆ. ಸೊ ತುಂಬಾ ಜವಾಬ್ದಾರಿಯಿಂದ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಈ ಸಿನಿಮಾ ಮಾಡಿದೀವಿ. ಸೊ ನಗ್ತಾ ನಗ್ತಾ ನೀವು ಚಿಕ್ಕದಾಗ ಅಳ್ತೀರಾ, ಚಿಕ್ಕದಾಗ ಅಳ್ತಾ ಅಳ್ತಾ ನಗ್ತಾ ಥಿಯೇಟರ್ ಇಂದ ಹೊರಗಡೆ ಬರೋಂಥ ಸಿನಿಮಾ. ಸೊ ಖಂಡಿತವಾಗ್ಲೂ ಮಿಸ್ ಮಾಡದೆ ಒಂದು ಸಲ ನೋಡಿ. ನಾವು ಹೆಸರು ಉಳಿಸ್ಕೊಳ್ತೀವಿ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಒಂದಷ್ಟು ಸಮಯವನ್ನ ನಮ್ಮ ಬಾಸ್ ಟಿವಿಗೆ ಮೀಸಲಿರಿಸಿದ್ದಕ್ಕೆ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಅನ್ನುವಂಥದ್ದು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಒಳ್ಳೆದಾಗ್ಲಿ. ಇದೇ ರೀತಿ ನಿಮ್ಮ ಡೈರೆಕ್ಷನ್ ಅಡಿಯಲ್ಲಾಗಿರ್ಬೋದು, ನಟನಾ ವೃತ್ತಿಯಲ್ಲಾಗಿರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ 24ನೇ ತಾರೀಕು ಅಕ್ಟೋಬರ್ ತಪ್ಪದೆ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ಕಮ್ ನಿರ್ದೇಶಕ, ಅದರ ಜೊತೆಗೆ ನಿರ್ಮಾಪಕರಾಗಿರುವಂತಹ ಮಹೇಶ್ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.